ನಾನು ಈ ಥರ ಇದ್ದರೆ ಅವ್ರಿಗೆ ಚೆನ್ನಾಗಿ ಕಾಣಿಸಲ್ವಾ? ನಾನು ಹಿಂಗೆ ಇದ್ರೆ ಅವ್ರು ನನ್ನ ಒಪ್ಪಲ್ವಾ? ಒಪ್ಕೋತಾನೆ. ಆದರೆ ಅದಕ್ಕೂ ಮೊದಲು ಒಂದ್ಸಲ ಅವನಿಗೆ ಹೇಗೆ ಬೇಕೋ ಹಾಗೆ ನೀನು ಕಾಣಿಸ್ಬೇಕು. ನಿನ್ನಲ್ಲೂ ಬ್ಯೂಟಿ ಇದೆ ಅಂತ ಆಮೇಲೆ ಅವನಿಗೆ ಅರ್ಥ ಮಾಡ್ಸೋಣ. ಏನಂತೀಯ? ಸರಿ ಅಕ್ಕ. ನಾನು ನನ್ನ ಗಂಡ ಒಂದಾಗಬೇಕು ಅಂತ ನೀವು ನಂಗೆ ಎಷ್ಟು ಸಹಾಯ ಮಾಡ್ತಿದ್ದೀರಾ? ದೀಪಾ, ನೀನು ಮಾಡಿರೋ ಸಹಾಯದ ಮುಂದೆ ಇದೆಲ್ಲ ಏನೂ ಅಲ್ಲ. ನನ್ನ ಗಂಡನಿಗೋಸ್ಕರ ನಾನು ಬದಲಾಗ್ತೀನಕ್ಕ. ವೆರಿ ಗುಡ್. ಯಾಕೋ ಗೊತ್ತಿಲ್ಲ, ನನ್ನ ಹಸ್ಬೆಂಡ್ನ ಗಟ್ಟಿಯಾಗಿ ತಪ್ಕೋಬೇಕು ಅಂತ ಅನಿಸ್ತಿದೆ. ಮೊನ್ನೆಯಿಂದ ಅವ್ರ ತಲೆ ತುಂಬ ತಿಂದಿದ್ದೀನಿ. ಆಯಿತು, ಅವ್ನು ಬಂದ ತಕ್ಷಣ ತಪ್ಕೋ. ಇಲ್ಲೂ ಕಾಣಿಸ್ತಾನಿಲ್ವಲ್ಲ? ಎಲ್ಲೂ ಸಿಗ್ತಾ ಇಲ್ವಲ್ಲ? ಬೇಕು. ಎಣ್ಣೆ ಎಣ್ಣೆ ನರಸಿಂಹ, ನರಸಿಂಹ, ಏನ್ ಮಾಡ್ತಿದ್ಯಾ? ಏ ನರಸಿಂಹ, ನರಸಿಂಹ ಕುಡಿಬೇಡ. ನರಸಿಂಹ ಬೇಡ. ನರಸಿಂಹ ಪ್ಲೀಸ್ ಕಣೋ, ಕುಡಿಬೇಡ. ಬಿಡು, ಸಾಕು. ಬೇಡ ಪ್ಲೀಸ್, ಬೇಡ ಕುಡಿಬೇಡ ಪ್ಲೀಸ್. ನಿನ್ನ ಆರೋಗ್ಯ ಏನಾಗಲ್ಲ. ಇದೇನದ್ಕೆ ಇದು? ಇವ್ನು ಇಷ್ಟೊಂದು ಹಾಳಾಗ್ಬಿಟ್ಟಿದ್ದಾನೆ. ಇವನನ್ನು ಬದಲಾಯಿಸಕ್ಕೆ ಆ ದೇವರೇ ಬರ್ಬೇಕೇನೋ. ನಮ್ಮನ್ನ ಏನ್ ಮಾಡ್ಬೇಕು ಅಂತ ಇದೆಯೋ ನೀನು? ದಿನ ಈ ರೀತಿ ಕುಡಿತಿದ್ರೆ ನಿನ್ನ ಆರೋಗ್ಯದ ಗತಿ ಏನು? ಬಿಸಾಕು ಅದನ್ನ. ಬಿಸಾಕಲ್ಲಮ್ಮ. ಬಿಸಾಕು ಅಂದೆ. ನರಸಿಂಹ ಬಿಡು. ಎಲ್ಲ ಚಲೋಯ್ತು. ಹಿಡಿಯತ್ತೆ, ಗೊತ್ತಿಲ್ದೇನೋ ಹಾಗೆ ಮಾಡ್ತಿದ್ದಾನೆ. ನಾನು ಅವನು ಒಳಗೆ ಕರ್ಕೊಂಡು ಹೋಗ್ತೀನಿ. ಅಲ್ಲಮ್ಮ, ನೀನ್ ಅಷ್ಟೆಲ್ಲ ಬುದ್ಧಿವಾದ ಹೇಳ್ತಾ ಇದ್ರು ನಿನ್ಗೆ ಹೊಡೆಯಕ್ ಬರ್ತಾನಲ್ಲಮ್ಮ ಅವನು. ಏನು ಬಂದಿದೆ ನಿನ್ಗೆ? ಹಿಡಿಯತ್ತೆ. ನರಸಿಂಹ ನಡಿ, ಒಳಗೆ ಹೋಗೋಣ. ಬಾ ಪ್ಲೀಸ್. ಅಮ್ಮ ಹಿಡ್ಕೊಳ. ಹುಷಾರಮ್ಮ. ಬಾ ನರಸಿಂಹ, ಬೇಡ ಬಾ. ಅಯ್ಯೋ ಈಶ್ವರ, ಯಾಕೋ ಇಷ್ಟೊಂದು ಪರೀಕ್ಷೆ ಮಾಡ್ತಿದ್ಯಾ ನಮ್ಮನ್ನ? ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಅಯ್ಯೋ ಜಾಜಿ ಅಕ್ಕ, ನೀವಿನ್ನೂ ಅಡುಗೆ ಮಾಡಿಲ್ಲ ಅಲ್ವಾ? ಇನ್ನೂ ರೆಡಿ ಮಾಡಿಲ್ಲ ಮೇಡಮ್, ಇವಾಗ ಮಾಡಬೇಕು. ಬೇಡ ಬೇಡ, ಇವತ್ತು ಅಡುಗೆ ನಾನೇ ಮಾಡ್ತೀನಿ. ನೀವು ನಂಗೆ ಸಹಾಯ ಮಾಡಿ ಸಾಕು. ನನ್ನ ಹಸ್ಬೆಂಡ್ಗೋಸ್ಕರ ತುಪ್ಪ ಹಾಕಿ, ಮೈಸೂರು ಪಾಕು, ಬಿಸಿಬೇಳೆ ಬಾತು, ಸಣ್ಣಗೆ, ಹಪ್ಪಳ, ಪಕೋಡ, ಕೇಸರಿ ಬಾತು. ಮೇಡಮ್, ಸರು ಡಯಟಲ್ಲಿದ್ದಾರೆ, ಅವ್ರು ಇದನ್ನೆಲ್ಲ ತಿಂತಾರ ಮೇಡಮ್? ಜಾಜಿ ಅಕ್ಕ, ಹೆಂಡತಿ ಪ್ರೀತಿಯಿಂದ ಮಾಡಿಕೊಟ್ಟೆ ಯಾವ ಗಂಡ ಬೇಡ ಅಂತಾರೆ? ಮೇಡಮ್, ನೀವು ಇಷ್ಟೊಂದು ಕಷ್ಟಪಟ್ಟು ಮಾಡೋ ಮುಂಚೆ ಒಂದ್ಸಲಿ ಚಿರುಸರಿ ಫೋನ್ ಮಾಡಿಬಿಟ್ಟು ಅವ್ರು ಇದನ್ನೆಲ್ಲ ತಿಂತಾರ ಅಂತ ಒಂದ್ಸಲಿ ಕೇಳಿ. ಜಾಜಿ ಅಕ್ಕ, ಸರಿ, ನಿಮ್ಮ ಸಮಾಧಾನಕ್ಕೋಸ್ಕರ ಅವ್ರಿಗೆ ಫೋನ್ ಮಾಡ್ತೀನಿ, ಆಯ್ತಾ? ನೋಡಿ, ನಾವು ಹಸ್ಬೆಂಡ್ ಬಗ್ಗೆ ಮಾತಾಡ್ತಿದ್ವಿ, ಹಸ್ಬೆಂಡ್ ಫೋನ್ ಮಾಡ್ತಿದ್ದಾರೆ. ಹಸ್ಬೆಂಡು ನಿಮ್ಗೆ 100 ವರ್ಷ ಆಯಸ್ಸು. ಹೌದಾ? ಈಗ ತಾನೇ ನಾನು ಜಾಜಿ ಅಕ್ಕ ನಿಮ್ಮ ಬಗ್ಗೆನೇ ಮಾತಾಡ್ತಿದ್ವಿ. ಅಷ್ಟೆಲ್ಲ ಆಯಸ್ ಬೇಡ ಬಿಡ್ರಿ. ಯಾಕೆ? 3 ವರ್ಷ ಯಾರೀ ಬದುಕ್ತಾರೆ ಈಗಿನ ಕಾಲದಲ್ಲಿ? ಹಬ್ಬಬ್ಬ ಅಂದ್ರೆ 60ರಿಂದ 70 ಲಾಸ್ಟ್. ಅಯ್ಯೋ ಇಲ್ಲಪ್ಪ, ನನ್ನ ಹಸ್ಬೆಂಡ್ ಪೂರ್ತಿ 100 ವರ್ಷ ಬದುಕ್ಬೇಕು. ನಮ್ಮ ಆಯಸ್ ಎಷ್ಟಿರುತ್ತೆ ಅಂತ ಯಾರಿಗ್ರಿ ಗೊತ್ತಿರುತ್ತೆ? ಬೇಕಿದ್ರೆ ನನ್ನ ಆಯಸ್ಸು ನಿಮ್ಗೆ ಕೊಡ್ತೀನಿ, ಆಯ್ತಾ? ಡೈರೆಕ್ಟಾಗಿ ಹಾರ್ಟಿಗೆ ಟಚ್ ಮಾಡ್ಬಿಟ್ರಲ್ರಿ. ನೆನೆ ಎಲ್ಲ ನನ್ನ ಮೇಲೆ ಸಿಡುಕ್ತಿದ್ರಿ, ಇವತ್ತು ನೋಡಿದ್ರೆ ಪಟಾಕಿ ಸಿಡಿಯೋ ಥರ ಮಾತಾಡ್ತಿದ್ದೀರಾ. ನಿಮ್ಮ ಖುಷಿಗೆ ಏನು ಕಾರಣ ಅಂತ ತಿಳ್ಕೊಬೋದಾ? ಹಸ್ಬೆಂಡು ನಾನು ಒಂಥರ ಚಂದ್ರನ್ ಥರ. ನೋಡಿ, ಅಮಾವಾಸ್ಯೆ ದಿನ ಚಂದ್ರ ಕಾಣಿಸೋದೇ ಇಲ್ಲ, ಆದರೆ ಪೌರ್ಣಿಮೆ ದಿವಸ ಪೂರ್ತಿಯಾಗಿ ಕಾಣಿಸ್ತೀನಿ. ಹಂಗೆ ಒಂದು ದಿವಸ ಖುಷಿಯಾಗಿರ್ತೀನಿ, ಒಂದು ದಿವಸ ಕೋಪದಲ್ಲಿರ್ತೀನಿ. ಅದಕ್ಕೆಲ್ಲ ಕಾರಣ ಕೇಳಬಾರ್ದು. ಓಹೋ, ಅಂದರೆ ನಿಮಗೆ ಲೂಸ್ ಅನ್ಕೋಬೇಕು. ಹಸ್ಬೆಂಡು ಆಯ್ತಾಯ್ತು, ತಮಾಷೆ ಮಾಡಿದೆ. ನೀವು ಯಾವಾಗಲೂ ಇದೇ ಥರ ಖುಷಿಯಾಗಿರ್ಬೇಕು, ಆಗಲೇ ನನ್ನ ಖುಷಿ.
ನಾನು ಹಾಗೆ ಇರಬೇಕು ಅಂತ ಅನ್ಕೊಂಡಿರ್ತೀನಿ, ಆದ್ರೆ ಸಮಯ ಸಂದರ್ಭ ಎಲ್ಲ ನನಗೆ ಕಟ್ಟಾಕ್ಬಿಡತ್ತೆ. ಅಂಥದ್ದೇನಾಯ್ತು? ಸದ್ಯಕ್ಕೆ ಖುಷಿಯಾಗಿದ್ದೀನಿ. ನೀವು ಸಿಗ್ತೀರಲ್ವಾ, ಯಾಕೆ ಅಂತ ಹೇಳ್ತೀನಿ. ಹಸ್ಬೆಂಡು ನಿಮಗೋಸ್ಕರ ಇವತ್ತು ನಾನೇ ಅಡುಗೆ ಮಾಡಿ ಮೈಸೂರು ಪಾಕು, ಬಿಸಿಬೇಳೆ ಬಾತು, ಪಕೋಡ ಮತ್ತೆ ಸಂಡಿಗೆ, ಹಪ್ಪಳ, ಕೇಸರಿ ಬಾತು ಎಲ್ಲ ಮಾಡ್ಕೊಂಡು ತಗೊಂಡ್ಬರ್ತೀನಿ, ಆಯ್ತಾ? ಅವರೇ ಬೇಡ, ಬೆಳಗ್ಗೆ ತಿಂಡಿ ತಿಂದಿದ್ದೆ ಇನ್ನೂ ಡೈಜೆಸ್ಟ್ ಆಗಿಲ್ಲ. ಅದು ಅಲ್ಲದೆ ನನಗೆ ಡಯಟಲ್ಲಿದ್ದೀನಿ, ಮಧ್ಯಾಹ್ನ ಬರೀ ಜ್ಯೂಸ್ ಕುಡಿಯೋದು. ಅಂದ್ರೆ ನಾನು ಮಾಡಿದ ಅಡುಗೆ ತಿನ್ನಲ್ವಾ? ತಿನ್ರಿ, ಇವತ್ತು ಬೇಡ ಅಂತಿರೋದು. ಫೋನ್ ಮಾಡಿದ ವಿಷಯನೇ ಮರ್ತ್ಬಿಡ್ತಿದ್ದೆ ನೋಡಿ. ನನಗಿಂತ ಮುಖ್ಯ ನಿಮ್ಮ ಅತ್ತಿಗೆ ಹತ್ರ ಹೋಗಿ ಅವ್ರು ಹೇಗಿದ್ದಾರೆ ಅಂತ ತಿಳ್ಕೊಬೇಕು. ಅವ್ರಿಗೇನಾಗಿದೆ? ಆರಾಮಾಗೇ ಇದ್ದಾರಲ್ವಾ? ಅವ್ರಿಗೆ ಏನಾದರೂ ಬೇಕಿದ್ರೆ ಅವ್ರು ಕೇಳ್ತಾರೆ. ಆಗಲ್ಲ ರೀ, ಇವತ್ತು ಅವರು ರೂಮಿಂದ ಎಲ್ಲೂ ಆಚೆ ಬರಲ್ಲ. ಹೌದಾ? ಯಾಕೆ ಏನು ಎಲ್ಲ ಕೇಳಬೇಡಿ. ರೂಮ್ ಹತ್ರ ಹೋಗಿ ಅವ್ರನ್ನ ಗಮನಿಸಿ, ಅಂದರೆ ದಯವಿಟ್ಟು ತೊಂದರೆ ಕೊಡಬೇಡಿ. ಸರಿ ಹಸ್ಬೆಂಡ್. ಸರಿ. ಅವ್ರಿಗಿದೆಲ್ಲ ಬೇಡವಂತೆ. ನಾನು ಹೇಳಿಲ್ವಾ ಮೇಡಮ್, ಚಿರುಸರು ಈ ಟೈಮಲ್ಲಿ ಅದನ್ನೆಲ್ಲ ತಿನ್ನಲ್ಲ ಅಂತ. ಅದೇನೋ ಸರಿ ಜಾಜಿ ಅಕ್ಕ, ಆದರೆ ಅವ್ರು ನನಗೆ ಸೌಂದರ್ಯ ಮೇಡಮ್ ರೂಮ್ ಹತ್ರ ಹೋಗು, ಅವ್ರನ್ನ ಗಮನಿಸು ಅಂತ ಅಂದರು. ಆದರೆ ಅವ್ರು ತೊಂದರೆ ಕೊಡಬೇಡ ಅಂತಲೂ ಅಂದರು. ಯಾಕೆ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಮೇಡಮ್, ಈ ಮನೇಲಿ ನಾನು 10 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ. ವರ್ಷದಲ್ಲಿ ಒಂದಿನ ರೂಮ್ ಬಿಟ್ಟು ಹೊರಗಡೆನೇ ಬರಲ್ಲ. ಯಾಕೆ ಅಂತ ನನಗೂ ಗೊತ್ತಿಲ್ಲ. ಮೇಡಮ್, ನೀನಕ್ಕೆ ಬಂದೆ? ನನ್ನ ರೂಮೊಳಗೆ ನೀನೇ ಬಂದೆ? ಅದು ಚಿರು ಅವರು ನನ್ನ ಪರ್ಮಿಷನ್ ಇದೆ. ದೀಪಾ, ರೂಮಿಗೆ ಹೋಗಿದ್ಯಾ? ಹ್ಞೂ ಅಕ್ಕ. ನೀನು ಯಾಕೆ ಅಲ್ಲಿಗೆ ಹೋಗಿದ್ದೆ? ಅಲ್ಲ ಅಕ್ಕ, ಅವ್ರ ರೂಮ್ ಯಾಕೆ ಪೂರ್ತಿ ಕತ್ಲಾಗಿದೆ? ಅವ್ರು ಯಾಕೆ ಹಂಗೆ ಕೂತಿದ್ದಾರೆ? ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಫಸ್ಟ್ ನೀನು ಬಾ. ಹ್ಯಾಪಿ ಬರ್ತ್ಡೇ ಅರೇನ್ ಪುಟ. ಥ್ಯಾಂಕ್ ಯು ಅಪ್ಪ. ಇವತ್ತು ನೀವು ಬರ್ತಿರೋ ಇಲ್ವೋ ಅಂತ ಅನ್ಕೊಂಡಿದ್ದೆ, ಸದ್ಯ ಬಂದ್ರಲ್ಲ, ತುಂಬಾ ಖುಷಿ ಆಯ್ತು. ಹೌದಾ? ನಾನು ಎಲ್ಲೇ ಇದ್ರು ಪ್ರತಿ ವರ್ಷ ನಿನ್ನ ಬರ್ತಡೆಗೆ ಬಂದೇ ಬರ್ತೀನಲ್ವಾ, ಈ ಸಲಿನೂ ಹಂಗೆ ಬಂದೆ. ನಿನ್ನ ಬರ್ತಡೇ ದಿನ ನಿನ್ ಬಿಟ್ಟು ಎಲ್ಲೋಗ್ಲಿಕ್ಕಂದ? ಅಪ್ಪ, ಇವತ್ತೆಲ್ಲ ನನ್ನ ಜೊತೆ ಇರ್ತೀಯ ಅಲ್ವಾ? ಹ್ಞೂ ಮಗನೇ, ಇವತ್ತು ಫುಲ್ ರಾತ್ರಿವರೆಗೂ ನಿನ್ನ ಜೊತೆಗೆ ಇರ್ತೀನಿ. ಇಬ್ರು ಎಲ್ಲಾದ್ರೂ ಸುತ್ತಾಡಕೋಣ, ಮಜಾ ಮಾಡೋಣ, ಓಕೆನಾ? ಹ್ಞೂ ಅಪ್ಪ, ಆದ್ರೆ ನನ್ನ ಫ್ರೆಂಡ್ಸ್ಗೆಲ್ಲ ಪಾರ್ಟಿ ಕೊಡಿಸ್ಬೇಕು. ಓ, ಇದು ಬೇರೆ ಇದೆಯಾ? ಅಪ್ಪ ಪ್ಲೀಸ್ ಅಪ್ಪ, ಫ್ರೆಂಡ್ಸ್ ಎಲ್ಲ ಪಾರ್ಟಿ ಕೊಡಿಸ್ತು ಅಂತಿದ್ದಾರೆ. ಪ್ಲೀಸ್ ಯಾವ್ದನ್ನ ಹೋಟ್ಲು ಕರ್ಕೋಗೋಣ ಪ್ಲೀಸ್ ಅಪ್ಪ. ಸರಿ ಕಂದ, ನಿನ್ ಖುಷಿನೇ ನನ್ನ ಖುಷಿ. ಸೌಂದರ್ಯ, ಬಾಗ್ಲು ತೆಗಿಯಮ್ಮ. ಬೆಳಗ್ಗೆಯಿಂದ ಏನು ತಿಂದಿಲ್ಲ ನೀನು. ಹೀಗಾದ್ರೆ ನಿನ್ನ ಆರೋಗ್ಯ ಹಾಳೋಗ್ಬಿಡುತ್ತೆ. ಬಾಗ್ಲು ತೆಗಿ. ನಿಮ್ಮ ತಂಗಿ ಯಾಕೆ ಒಂಥರ ವಿಚಿತ್ರ? ಎಲ್ಲ ವಿಷಯನೂ ನನ್ನ ಹತ್ರ ಹೇಳ್ಕೊಂಡಿದ್ದಾಳೆ, ಈ ವಿಷಯ ಮಾತ್ರ ನನ್ನ ಹತ್ರ ಮುಚ್ಚಿಟ್ಟಿದ್ದಾಳೆ. ಈ ದಿನ ಬಂದರೆ ಸಾಕು ಒಂಟಿಯಾಗಿರ್ತಾಳಲ್ಲ, ಯಾಕೆ? ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಇರಲ್ಲ. ಅಕಸ್ಮಾತ್ ಉತ್ತರ ಇದ್ರು ಅದನ್ನು ಹೇಳೋಕ್ಕಾಗಲ್ಲ. ಅದೇ ಯಾಕೆ ಅಂತ
ಹೇಳಿದ್ನಲ್ರಿ ಉತ್ತರ ಹೇಳೋಕ್ಕಾಗಲ್ಲ ಅಂತ. ಸರಿ ನೀವು ಈ ಕಡೆ ಬನ್ನಿ, ನಾನೇ ಕೇಳ್ತೀನಿ. ನನ್ನ ಹತ್ರ ಹೇಳಿದ್ರಿ, ಪ್ರಶ್ನೆ ಕೇಳಿದ್ರಿ, ನಾನು ಮಾತಾಡಿದೆ. ಇದೇ ಪ್ರಶ್ನೆನೇನಾದರೂ ನೀವು ಸೌಂದರ್ಯ ಹತ್ರ ಮಾತಾಡಿದ್ರೆ ಕೇಳಿದ್ರೆ ಅವ್ರ ಕೋಪಕ್ಕೆ ಬಲಿಯಾಗ್ಬಿಡ್ತೀರಾ. ಅದು ಹೌದು, ಇಷ್ಟು ದಿನ ಹೇಳ್ದೇ ಇರೋ ವಿಷಯ ಈಗ ನಾನು ಕೇಳಿದ್ರೆ ಹೇಳ್ತಾಳ? ಪ್ಲೀಸ್ ಸಂಜನಾ, ನನ್ಗೆ ಎಣ್ಣೆ ಕೊಡ್ತೀನಿ, ಅದು ಆಗಲ್ಲ. ಪ್ಲೀಸ್ ತಲೆಯೆಲ್ಲ ಕೆಟ್ಟೋಗ್ತದೆ. ಪ್ಲೀಸ್ ನಿನ್ ಕೈ ಮುಗಿದೀನಿ, ನಿನ್ ಕಾಲಿಡ್ಕೊತೀನಿ ಸಂಜನಾ. ನೀ ನನ್ನ ಕಾಲಿಗೆ ಬಿದ್ರು ಅಷ್ಟೇ, ನಿನಗೆ ಡ್ರಿಂಕ್ಸ್ ಕೊಡಲ್ಲ, ಏನ್ ಬೇಕಾದ್ರೂ ಮಾಡ್ಕೋ. ಸರಿ, ನಿನ್ ಫೋನ್ ಆದ್ರೂ ಕೊಡು. ಯಾಕೆ? ನಾನು ಸಂದೀಪಂಗೆ ಫೋನ್ ಮಾಡಿ ತರ್ಸ್ಕೊತೀನಿ ಪ್ಲೀಸ್. ಕೊಡಲ್ಲ. ಫೋನ್ ಕೊಡಲ್ಲ. ನನ್ನ ಫೋನ್ ನನಗೆ ಕೊಡಲ್ಲ ಅಂದ್ರೆ ಏನೇ? ನನ್ನ ಫೋನ್ ನನಗೆ ಬೇಕು. ನನ್ನ ಫೋನ್ ಏನೋ ಬಂದಿದೆ ನಿನ್ಗೆ? ಆಗ್ಲೇ ಅವಳು ನೋಡಿದ್ರೆ ಸಾಲದು ಅಂತ ಈಗ ಮತ್ತೆ ಅವ್ರ ಜೊತೆ ಜಗಳ ಮಾಡ್ತಿದ್ಯಾ? ಅಯ್ಯೋ ದೇವ್ರೆ, ಏನಾಗಿದಲ್ಲಮ್ಮ? ನೋಡಿ ಆಂಟಿ, ಸಂದೀಪನ್ ಹತ್ರ ಡ್ರಿಂಕ್ಸ್ ತರ್ಸ್ಕೊಳ್ತೀನಿ, ಫೋನ್ ಕೊಡು ಅಂತ ಎಷ್ಟು ಹಿಂಸೆ ಕೊಡ್ತಿದ್ದಾನೆ. ಅಣ್ಣಂಗೆ ಫೋನ್ ಮಾಡ್ಲೇನೋ? ಬೇಡತ್ತೆ, ನೀನ್ ನನ್ನ ವಿಷಯದಲ್ಲಿ ತಲೆ ಹಾಕ್ಬೇಡ. ಇದು ನನ್ನ ಅವಳ ವಿಷಯ. ಮದುವೆ ಬರಕ್ ನೀನ್ ಯಾರು? ಓ, ನನ್ನ ಮೇಲೆ ಜೋರ್ ಮಾಡೋಷ್ಟು ಬೆಳೆದು ಬಿಟ್ಟಿಯ ನೀನು. ನೋಡಮ್ಮ ಸಂಜು, ಇವ್ನ್ ಯಾವ ಕಾರಣಕ್ಕೂ ಎಣ್ಣೆ ಕುಡಿಬಾರ್ದು. ಎಣ್ಣೆ ಮಾತ್ರ ಅಲ್ಲ, ಇವ್ನ್ ಏನ್ ಕೇಳಿದ್ರು ಕೊಡ್ಬೇಡ. ನೀನ್ ಜಾಸ್ತಿ ಜಗಳ ಆಡಿದ್ರೆ ಅತ್ಗೆನ್ ಕರಿತೀನಿ ಅಷ್ಟೇ. ಅಮ್ಮ, ನನ್ ಸತ್ತಿ. ಅಯ್ಯೋ. ಫೋನ್ ಕೊಡು. ನಿಮಗೆ ಡ್ರಿಂಕ್ಸ್ ಬೇಕು ತಾನೆ? ಬೇಕು ಬೇಕು. ಒಂದು ನಿಮಿಷ. ಏನೇ ಸಿಕ್ತು? ಥ್ಯಾಂಕ್ಸ್ 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 ಥ್ಯಾಂಕ್ಸ್. ಕುಡು 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 ಕುಡು. ನಾನೇ ಕುಡಿಸ್ತೀನಿ. ಕುಡಿಸು 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 ಕುಡಿಸು. ಕೆಳಗೆ ಕುಡ್ಕೋ. ಕುಡಿಸು ಕುಡಿಸು. ಕೈ ಹಿಡಿ, ಕೈಗೆ ಹಾಕ್ತೀನಿ. ತಗೋ. ಅಲ್ಲ ಅಕ್ಕ, ಸೌಂದರ್ಯ ಮೇಡಮ್ ಆ ರೀತಿ ಆಡೋದನ್ನು ನಾನು ಇವತ್ತಿನವರೆಗೂ ನೋಡಿರಲಿಲ್ಲ. ಅವ್ರಿಗೇನಾದರೂ ಸಮಸ್ಯೆನಾ? ಅವ್ರು ಯಾಕೆ ಆ ಥರ ಕತ್ಲಲ್ಲಿ ಕೂತಿದ್ರು? ಹಸ್ಬೆಂಡು ಅವ್ರ ಬಗ್ಗೆ ಮಾತಾಡಾಗ ಬೇಜಾರಲ್ಲೇ ಮಾತಾಡಿದ್ರು. ಅಂಥದ್ದೇನಾಯಿತು? ನಂಗೆ ಗೊತ್ತಿದ್ರೆ ನಾನು ಹೇಳ್ತಿದ್ದೆ ತಾನೇ. ಅಲ್ಲ ಅಕ್ಕ, ಇಷ್ಟು ವರ್ಷದಿಂದ ನೀವು ಈ ಮನೇಲಿದ್ದೀರಾ, ನಿಮ್ಗೆ ಗೊತ್ತಿಲ್ಲ ಅಂದರೆ ಹಿಂಗೆ? ಇಲ್ಲ ದೀಪಾ, ಕೆಲವೊಂದು ವಿಷಯನ ಕೆತ್ಕಕ್ಕೆ ಹೋಗಬಾರ್ದು. ಅಲ್ಲ ಅಕ್ಕ, ಸೌಂದರ್ಯ ಮೇಡಮ್ ಈ ರೀತಿ ಇದ್ದಾರೆ ಅಂತ ಹಸ್ಬೆಂಡು ಬೇಜಾರು ಮಾಡ್ಕೊಂಡಿದ್ದಾರೆ. ಹಸ್ಬೆಂಡಿಗೆ ಎಲ್ಲ ಗೊತ್ತಿದ್ರು ಅವ್ರು ಯಾಕೆ ನಂಗೆ ಏನೂ ಹೇಳ್ತಿಲ್ಲ? ಸರಿ ಆಯಿತು, ವರ್ಷಕ್ಕೊಂದ್ಸಲ ಯಾಕೆ ಈ ಥರ ಕತ್ಲಲ್ಲಿ ಕುತ್ಕೋತೀರಾ ಅಂತ ನೀನೇ ಹೋಗಿ ಕೇಳು. ಸರಿ. ಏ ದೀಪಾ, ಹೇಳಿದ ತಕ್ಷಣ ಹೋಗ್ತಿದ್ಯಲ್ಲ ಕೇಳೋದಕ್ಕೆ. ನೋಡು, ನಿನಗೆ ಅದು ಬೇಡದಿರೋ ವಿಷಯ, ಆದ್ರಿಂದ ನಿನಗೆ ಯಾವ ಉಪಯೋಗನೂ ಇಲ್ಲ. ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಈ ಮನೇಲಿ ಯಾರಿಗೂ ಆಸಕ್ತಿನೂ ಇಲ್ಲ. ಹೇಳಬೇಕು ಅಂದಿದ್ರೆ ಇಷ್ಟು ವರ್ಷ ಬೇಕಾಗ್ತಿತ್ತ ಚಿರು ಅತ್ತಿಗೆಗೆ. ಅದೇನೋ ಸರಿ ಅಕ್ಕ. ನೋಡು, ನೀನೀಗ ನಿನ್ನ ಗಂಡನ ಬಗ್ಗೆ ಗಮನ ಕೊಡು. ಅವ್ರ ಅತ್ತಿಗೆ ಈ ರೀತಿ ಇದ್ದಾರೆ ಅಂತ ಚಿರು ಬೇಜಾರಲ್ಲಿದಂತಾನೆ. ಅದಕ್ಕೆ ಅವನ್ನ ಒಂದು ಒಳ್ಳೆ ಕಡೆ ಊಟಕ್ಕೆ ಕರ್ಕೊಂಡೋಗು. ನೀನು ನನ್ನ ಜೊತೆ ಖುಷಿಯಾಗಿ ಮಾತಾಡು. ಇಬ್ಬರು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿ. ನಿನಗೂ ಮನೇಲೇ ಇದ್ದು ಬೋರ್ ಆಗಿರುತ್ತೆ ಅಲ್ವಾ? ಆಗಾಗ ಗಂಡನ ಜೊತೆ ಹೊರಗಡೆ ಹೋಗ್ತಿದ್ರೆ ನಿನಗೂ ಖುಷಿ ಆಗತ್ತೆ, ಚಿರು ಮನಸ್ಸಿಗೂ ಸಮಾಧಾನ ಆಗತ್ತೆ. ಕರೆಕ್ಟ್, ಒಳ್ಳೆ ಐಡಿಯಾ. ಈ ಥರ ಐಡಿಯಾ ಎಲ್ಲ ನಿಮಗೆ ಹೊಳೆಯೋದು. ಇವಾಗ ನನ್ನ ಮನಸ್ಸಲ್ಲಿರೋದನ್ನೆಲ್ಲ ನನ್ನ ಹಸ್ಬೆಂಡ್ ಮುಂದೆ ಹೇಳ್ತೀನಿ. ಅಂದರೆ ಚಿರುಗೆ ಪ್ರಪೋಸ್ ಮಾಡ್ತೀಯಾ? ಇಲ್ಲ ಅಕ್ಕ, ನನ್ನ ಮನಸ್ಸಲ್ಲಿ ಏನಿದೆ ಅಂದರೆ ಹಸ್ಬೆಂಡ್ ಇಷ್ಟಪಡ್ತಿರೋ ಮಾಡ್ಲು ಬೇರೆ ಯಾರು ಅಲ್ಲ ನಾನೇ ಅನ್ನೋ ಸತ್ಯ ಅವ್ರಿಗೆ ಹೇಳ್ತೀನಿ. ದಡ್ಡಿ, ನಿನಗೆ ಸ್ವಲ್ಪನೂ ತಲೆಯಲ್ಲಿ ಬುದ್ಧಿ ಇಲ್ವಾ? ಆ ಸತ್ಯನ ಯಾರಿಗಾದ್ರೂ ಹೇಳ್ತಾರಾ? ಯಾಕಕ್ಕ? ಅವಳು ನಿಜವಾದ ಹುಡುಗಿ ಅಲ್ಲ, AI ಅಲ್ಲಿ ಕ್ರಿಯೇಟ್ ಮಾಡಿರೋ ಹುಡುಗಿ ಅಂತ ಚಿರುಗೇನಾದ್ರೂ ಗೊತ್ತಾದ್ರೆ ಬೇರೆ ಹುಡುಗಿನ ಹುಡುಕ್ತಾನೆ. ಹೌದಾ? ಹೌದು. ಆಮೇಲೆ ನಿನ್ ಜಾಗಕ್ಕೆ ಬೇರೆ ಹುಡುಗಿ ಬರ್ತಾಳೆ. ನಿನಗೆ ಓಕೆನಾ? ಇಲ್ಲ ಅಕ್ಕ. ಮತ್ತೆ ಈ ವಿಷಯನ ಚಿರುಗ್ ಹೇಳ್ಬೇಡ. ಆದ್ರೆ ಹಸ್ಬೆಂಡ್ ಇಷ್ಟಪಡ್ತಿರೋ ಹುಡುಗಿ ನಾನಲ್ಲ ಅಲ್ವಾ? ನೀನೇ. ಆದ್ರೆ ನೀನೀಗ AI ಅಲ್ಲಿ ಕ್ರಿಯೇಟ್ ಮಾಡಿರೋ ಹುಡುಗಿ ತರ ಫುಲ್ ಬದಲಾಗಬೇಕು. ಅದೇಗಕ್ಕ? ಹೊಸ ಲುಕ್ಕಲ್ಲಿ, ಹೊಸ ಗೆಟಪ್ ಅಲ್ಲಿ ಚಿರು ಮುಂದೆ ನೀನು ಹೋಗ್ಬೇಕು.
ಅಕ್ಕ ಏನು ಹೇಳ್ತಿದ್ದೀರಾ? ಅದೆಲ್ಲ ನನ್ನಿಂದ ಸಾಧ್ಯನಾ? ಖಂಡಿತ ಸಾಧ್ಯ ಇದೆ, ಆದರೆ ನೀನು ಮನ್ಸು ಮಾಡಬೇಕು ಅಷ್ಟೇ. ಬೇಡ ಅಕ್ಕ, ಇದೆಲ್ಲ ಆಗದೆ ಇರೋ ವಿಷಯ. ಬೇರೆ ಏನಾದರೂ ದಾರಿ ಇದ್ರೆ ಹೇಳಿ. ನೋಡು ದೀಪ, ನೀನು ನಿನ್ನ ಗಂಡನ ಮುಂದೆ ಹೊಸ ಅವತಾರದಲ್ಲಿ ಹೋಗೋದಿಕ್ಕೆ ಇದೇ ಸರಿಯಾದ ಟೈಮು. ಇದು ಒಳ್ಳೆ ಅವಕಾಶ, ಇದನ್ನ ಬಿಡಬೇಡ, ಯೂಸ್ ಮಾಡ್ಕೊ. ಅದು ಅಲ್ಲದೆ ನೀನೀಗ ಹೊಸ ಲುಕ್ಕಲ್ಲಿ ಚಿರು ಮುಂದೆ ಹೋಗ್ಲಿಲ್ಲ ಅಂದ್ರೆ ಕೋಟ್ಯಾಂತರ ರೂಪಾಯಿ ಪ್ರಾಜೆಕ್ಟು ಕೈ ತಪ್ಪು ಹೋಗುತ್ತೆ. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಿನ್ನ ಗಂಡನ ಹೆಸರು ಹಾಳಾಗತ್ತೆ. ಚಿರು ಅಪ್ಸೆಟ್ ಆಗ್ತಾನೆ. ಅಷ್ಟೇ ಅಲ್ಲ, ನೀನೇ ನಿನ್ನ ಗಂಡಂಗೆ ಮೋಸ ಮಾಡ್ದಂಗೆ ಆಗತ್ತೆ. ಯೋಚನೆ ಮಾಡು. ಅದು ಅಲ್ಲದೆ ಮುಖ್ಯವಾಗಿ ಅವನು ಇಷ್ಟಪಡೋದು ರೂಪನ ಅಥವಾ ಗುಣನ ಅಂತ ನೀನ್ ಟೆಸ್ಟ್ ಮಾಡ್ಬೇಕಲ್ವಾ? ಅದೇನ್ ಬೇಡ ಅಕ್ಕ, ಯಾರು ಏನೇ ಅಂದ್ರು ಅವ್ರು ಇಷ್ಟಪಡೋದು ಗುಣನೇ, ರೂಪನಲ್ಲ. ನೀನ್ ಅದನ್ನ ಪ್ರೂವ್ ಮಾಡಕ್ಕಾದ್ರೂ ಈ ಟಾಸ್ಕ್ನ ನೀನ್ ಮಾಡ್ಲೇಬೇಕು. ಆಯ್ತಕ್ಕ, ಆದ್ರೆ ಅವ್ರಿಗೆ ಪರೀಕ್ಷೆ ಮಾಡ್ಬೇಕು ಅಂತ ನಾನು ನನ್ನನ್ನ ಬದಲಾಯಿಸ್ಕೊತಿಲ್ಲ. ಅವ್ರಿಗೆ ಒಳ್ಳೇದಾಗ್ಬೇಕು, ಅವ್ರಿಗೇನು ಕಷ್ಟ ಆಗ್ಬಾರ್ದು ಅಂತ ಬದಲಾಯಿಸ್ಕೊತೀನಿ. ಗಂಡಂಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀಯ ಅಲ್ವಾ? ಹ್ಞೂ ಅಕ್ಕ. ಆದ್ರೆ ಆ ಹುಡುಗಿ ನೀನೇ ಅನ್ನೋ ಸತ್ಯ ಯಾವುದೇ ಕಾರಣಕ್ಕೂ ಚಿರುಗ್ ಮಾತ್ರ ಗೊತ್ತಾಗ್ಬಾರ್ದು. ಸರಿ. ಅಪ್ಪ, ಈ ಹೋಟ್ಲು ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು, ನನ್ನ ಫ್ರೆಂಡ್ಸ್ನೆಲ್ಲ ಕರ್ಕೊಂಡ್ಬಂದು. ಇಟ್ಸ್ ಓಕೆ ಕಂದ. ನೋಡಿ, ನಿಮ್ಗೆ ಏನು ಬೇಕು ಎಲ್ಲ ತಿನ್ನಿ, ಆಯ್ತಾ? ರೀ ಸುಕನ್ಯಾ, ಇನ್ನೂ ಇಲ್ಲೇ ನಿಂತಿದ್ದೀರಾ? ನಾನು ಆಗಲೇ ಹೇಳಿದ್ನಲ್ಲ ಹೋಗ್ರಿ ಅಂತ. ನೀವು ಇಡೀ ದಿನ ಇಲ್ಲೇ ನಿಂತರು ಅವಳು ಬಾಗಿಲು ತೆಗಿಯಲ್ಲ. ನಿಮ್ಮ ಯಜಮಾನರು ನಿಮ್ಮ ಹುಡುಕ್ತಾ ಇದ್ದಾರೆ, ಹೋಗಿ. ಅಯ್ಯೋ ಅವ್ರದ್ದು ಬಿಡಿ, ಅವ್ರ ಕಣ್ಮುಂದೆ ನಾನು ಇಲ್ಲ ಅಂದರೆ ನಾನು ಹುಡುಕ್ತಾನೆ ಇರ್ತಾರೆ. ಮತ್ತೆ ನೀವೇನಕ್ಕೆ ಬಂದಿದ್ದು? ನಿಮ್ಮ ತಂಗಿ ಮೇಲೆ ಕಾಳಜಿ ಇರೋದಕ್ಕೆ ತಾನೆ. ಹಾಗೆ ನನಗೂ ಸೌಂದರ್ಯ ಮೇಲೆ ಕಾಳಜಿ ಇರೋದಕ್ಕೆ ನಾನು ಇಲ್ಲೇ ಇರೋದು. ನಿಮ್ಮಿಷ್ಟ, ಕಾಯ್ರಿ. ಅಲ್ಲ ಪ್ರಭಾಕರ್ ಅವರೇ, ಸೌಂದರ್ಯ ಹೊರಗೆ ಬರಲ್ಲ ಅಂತ ನೀವು ಹೇಳಿದ್ರಿ, ಅದು ನಿಮಗೆ ಗೊತ್ತಿತ್ತು. ಆದ್ರೂ ನೀವೇನಕ್ಕೆ ಸೌಂದರ್ಯ ಸೌಂದರ್ಯ ಅಂದ್ರೆ ಬಾಗಿಲು ತಡ್ತಿದ್ರಿ? ನೋಡ್ರಿ, ಇದು ಪ್ರತಿ ವರ್ಷ ನನ್ನ ಅಭ್ಯಾಸ. ಅವಳು ಬರಲ್ಲ ಅಂತ ನನಗೆ ಗೊತ್ತು, ಆದರೂ ಕರೆಯೋದು ಅಣ್ಣನಾಗಿ ಇದು ನನ್ನ ಧರ್ಮ. ನಾನು ಕರಿತೀನಿ. ಸೌಂದರ್ಯ, ನೀನು ರೂಮಿಂದ ಹೊರಗಡೆನೇ ಬರಲ್ಲ ಅಂದ್ಕೊಂಡಿದ್ದೆ, ಸದ್ಯ ಬಂದಲ್ಲ. ನಂಗೆ ತುಂಬ ಖುಷಿ ಆಯ್ತಮ್ಮ. ಅದನ್ನ ನನಗೆ ತುಂಬ ಇಂಪಾರ್ಟೆಂಟ್ ಕೆಲಸ ಇದೆ, ನಾನು ಹೊರಗೆ ಹೋಗಿ ಬರ್ತೇನೆ. ರೀ ಪ್ರಭಾಕರ್ ಅವರೇ, ಇಷ್ಟೊತ್ತು ಒಳಗಡೆ ಇದ್ಲು, ರೂಮಿಂದ ಹೊರಗಡೆನೆ ಬರಲ್ಲ ಅಂದ್ರಿ, ಈಗ ಹೊರಗೋಗ್ತೀಯಾಳೆ. ಏನ್ರಿ ಕತೆ? ಅದು ನಿಮಗೆ ಎಷ್ಟು ಗೊತ್ತೋ ನನಗೂ ಅಷ್ಟೇ ಗೊತ್ತಿರತ್ತೆ. ಹಸ್ಬೆಂಡು ನನ್ನ ಮಾತಿಗೆ ಬೆಲೆ ಕೊಟ್ಟು ನನ್ನ ಜೊತೆ ಬಂದ್ರಲ್ವಾ, ತುಂಬಾನೇ ಥ್ಯಾಂಕ್ಸ್. ಪರವಾಗಿಲ್ಲ ರೀ, ತುಂಬ ದಿನ ಆದ್ಮೇಲೆ ಆಚೆ ಹೋಗೋಣ ಅಂತ ಕರೆದ್ರಲ್ಲ, ಇಲ್ಲ ಅನ್ನೋಕ್ಕಾಗಲಿಲ್ಲ. Happy birthday to you. Happy birthday to you. Happy birthday to you. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ, ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ. ರೀ, ಇಂಗ್ಲೀಷ್ ಬರ್ದಿದ್ರು ಯಾಕೆ ಇಷ್ಟು ಕಷ್ಟಪಟ್ಕೊಂಡು ಓದ್ತಾ ಇದ್ದೀರಾ?
ಹಸ್ಬೆಂಡು ನಾವು ಮೊಬೈಲ್ ತರ ಆಗಾಗ ಅಪ್ಡೇಟ್ ಆಗ್ತಾನೆ ಇರ್ಬೇಕು. ಈಗ ಕಷ್ಟಪಟ್ರೇನೆ ನಾಳೆ ಕಲಿಯಕ್ಕಾಗೋದು. ಅಷ್ಟಕ್ಕೂ ಈಗಿನ ಕಾಲದಲ್ಲಿ ಗಂಡಂದ್ರಿಗೆ ಇಂಗ್ಲಿಷ್ ಮಾತ್ರ ಹೆಂಡತಿ ಕಂಡ್ರೇನೆ ಪ್ರೀತಿ ಜಾಸ್ತಿ ಅಂತೆ. ಇದು ಯಾರು ಹೇಳಿದ್ದು? ಫೋನಲ್ಲಿ ಯಾರೋ ಮೆಸೇಜ್ ಕಳ್ಸಿದ್ರು. ಅದಕ್ಕೆ ನೀವು ಇಂಗ್ಲಿಷ್ ಕಲಿಯಕ್ಕೆ ಟ್ರೈ ಮಾಡ್ತಿದ್ರಾ? ಯಾ ಹಸ್ಬೆಂಡು? ಎಲ್ಲ ಸರಿ, ಈ ಹಸ್ಬೆಂಡು ಅನ್ನೋದ್ ಬದಲು ಡೀಸೆಂಟ್ ಆಗಿ ಹಸ್ಬೆಂಡ್ ಅಂತ ಕರಿ ಹೋಗ್ತಾನೆ. ಅದೇ ಫೇಮಸ್ ಆಗಿದ್ದು, ಅದಕ್ಕೆ ನಿಮ್ಮನ್ನ ಹಸ್ಬೆಂಡು ಅಂತ ಕರಿತೀನಿ. ನನ್ಗೂ ಇಷ್ಟ. ಆಯ್ತು, ಬೇಗ ಆರ್ಡರ್ ಮಾಡಿ. ನೋನು ಹಸ್ಬೆಂಡು, ನೀವೇ ಆರ್ಡರ್ ಮಾಡಿ. ಸರಿ, ಏನ್ ತಿಂತೀರಾ? ನೀವೇನಾದ್ರೂ ಹೇಳಿ. ಊಟಕ್ಕೆ ನೀವೆಲ್ಲ ಕರ್ಕೊಂಬಂದಿದ್ದ? ಹಸ್ಬೆಂಡು ಇದು ಬರೀ ಊಟ ಅಲ್ಲ, ಮತ್ತೆ ಡೇಟ್. ಇದನ್ನು ಅಚ್ಚುನ ಹೇಳ್ಕೊಟ್ಲಾ? ಇಲ್ಲಪ್ಪ, ಇದನ್ನ ನಾನೇ ಕಲ್ತಿದ್ದೆ. ಬೇಗ ಬೇಗ ಆರ್ಡರ್ ಮಾಡಿ ಹಸ್ಬೆಂಡು. ನೀವ್ ಯಾಕ್ರಿ ನಗ್ತಾ ಇದ್ದೀರಾ? ನಾನ್ ನಿಮ್ಮನ್ನ ಹಸ್ಬೆಂಡು ಅಂತ ಕರ್ದ್ನಲ್ವಾ, ಅದಕ್ಕೆ ಅವ್ರು ನಗ್ತಿದ್ದಾರೆ ಅಲ್ವಾ? ಎಸ್ ಮೇಡಮ್. ನೋಡಿದ್ರಾ, ನಾನ್ ನಿಮ್ಮನ್ನ ಹಸ್ಬೆಂಡು ಅಂತ ಕರೆದ್ರೆ ಎಲ್ರು ಖುಷಿ ಪಡ್ತಾರೆ. ನನ್ಗೂ ಇಷ್ಟ ಆಗುತ್ತೆ. ಹಸ್ಬೆಂಡು. ಆಯ್ತಾಯ್ತು. ಸರಿ, ಹಾಗಾದ್ರೆ ಒಂದು ಹರ ಬರ ಕಬಾಬ್.